ನಮಸ್ಕಾರ ಸ್ನೇಹಿತರೆ, ಅಲೆಮಾರಿ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಇವತ್ತು ಕೈಲಾಸಗಿರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇತ್ತೀಚೆಗೆ ಚಿಂತಾಮಣಿಯಲ್ಲಿ ಇರುವ ಕೈಲಾಸಗಿರಿ ಬೆಟ್ಟ ತುಂಬಾನೇ ಫೇಮಸ್ ಆಗ್ತಿದೆ. ಇಲ್ಲಿಗೆ ಯಾವ ರೀತಿ ಹೋಗೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ವಿಡಿಯೋ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ನಮ್ಮ ಅಲೆಮಾರಿ ಕಥೆಗಳು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೈಲಾಸಗಿರಿ ಬೆಟ್ಟ ಬೆಂಗಳೂರಿಂದ ಸುಮಾರು 75ರಿಂದ 80 ಕಿಲೋಮೀಟರ್ ದೂರದಲ್ಲಿದೆ. ಈ ತಾಣ ಗಂಗಾಧರೇಶ್ವರ ಟ್ರಸ್ಟ್ನಿಂದ ನಿರ್ಮಿತವಾದ ಬಂಡೆಗಳನ್ನು ಕೊರೆದು ಮಾಡಿದ ಕೃತಕ ಗುಹೆಗಳ ಶಿವನ ದೇವಾಲಯಕ್ಕೆ ಪ್ರಸಿದ್ಧವಾಗಿದೆ. ನಾನೀಗ ಚಿಂತಾಮಣಿ ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ. ಇಲ್ಲಿಂದ ನಮ್ಮ ವ್ಲಾಗ್ ಸ್ಟಾರ್ಟ್ ಆಗುತ್ತೆ. ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರೋ ಒಂದು ಹೋಟ್ಲಲ್ಲಿ ಟಿಫನ್ ಮುಗಿಸ್ಕೊಂಡೆ. ಈಗ ಬೆಟ್ಟದ ಕಡೆ ಹೋಗ್ತಾ ಇದ್ದೀವಿ. ಹೋಗ್ತಾ ಹೋಗ್ತಾ ಈ ದೇವಸ್ಥಾನದ ಬಗ್ಗೆ ನನಗೆ ಏನು ಗೊತ್ತಿದೆಯೋ ಆ ವಿಷಯನ ನಿಮಗೆ ತಿಳಿಸ್ಕೊಡ್ತೇನೆ. ಇದು ಚಿಂತಾಮಣಿ ಹತ್ತಿರದ ಕಾವಲಗನಹಳ್ಳಿಯಲ್ಲಿದ್ದು ಗುಡ್ಡದ ಮೇಲಿರುವ ಶಾಂತಿಯುತ ತಾಣವಾಗಿದೆ. ಇದೊಂದು ದೊಡ್ಡ ಬೆಟ್ಟ, ಒಂದೇ ಬಂಡೆ, ಅದು ತುಂಬಾನೇ ದೊಡ್ಡದಾದ ಬಂಡೆ. ಆ ಬಂಡೆನ ಗುಹೆ ಥರ ಕೆತ್ತಿದ್ದಾರೆ. ಅರೌಂಡ್ 25ರಿಂದ 30 ಅಡಿ ಕೊರೆದು ಗುಹೆ ಥರ ಮಾಡಿದ್ದಾರೆ. ಇಲ್ಲಿ ಚತುರ್ಮುಖ ಲಿಂಗೇಶ್ವರ ಅಂದರೆ 4 ಮುಖದ ಶಿವಲಿಂಗ, ಜಗದಾಂಬೆ ಮತ್ತು ವಲ್ಲಭ ಗಣಪತಿ ವಿಗ್ರಹಗಳಿವೆ. ಸುಮಾರು 20,000 ಚದರ ಅಡಿಗಳಷ್ಟು ಬೃಹತ್ ಗುಹೆಯನ್ನು ಕೃತಕವಾಗಿ ನಿರ್ಮಿಸಲಾಗಿದೆ. ಇದು ಅಜಾಂತ ಎಲ್ಲೋರ ಮಾದರಿಯನ್ನು ನೆನಪಿಸುತ್ತದೆ. ಇಲ್ಲಿ ತುಂಬ ಜನ ನಿಂತು ಫೋಟೋಸ್ ತಗೋತಾ ಇದ್ರು. ಅದಕ್ಕೆ ನಾವು ಸಹ ನೇಚರ್ ವಿಡಿಯೋಸ್ 2 ಮಾಡಿಕೊಂಡು ನೋಡ್ತಾ ಇದ್ವಿ. ಕೆರೆ ಇತ್ತು, ನೀರು ಅಷ್ಟೊಂದು ತುಂಬಿರಲಿಲ್ಲ, ಅದಕ್ಕೆ ಮರವು ಹೋಗ್ತಾ ಇರಲಿಲ್ಲ. ಹೋಗೋ ದಾರಿಲಿ ದೇವಾಲಯಕ್ಕೆ ದಾರಿ ಅಂತ ಬೋರ್ಡ್ ಹಾಕಿರ್ತಾರೆ. ಅಲ್ಲಿ ಲೆಫ್ಟ್ ತಗೋಬೇಕು. ಅಲ್ಲಿ ಒಂದು ಆರ್ಚ್ ಸಹ ಇದೆ. ಆ ಕಡೆ ಮುಂದೆ ಹೋಗಬೇಕು. ಗಾಡಿ ಪಾರ್ಕಿಂಗ್ ಹತ್ರ ಬಂದು ಗಾಡಿ ಪಾರ್ಕ್ ಮಾಡಿದ್ವಿ. ಇಲ್ಲಿ ಗಾಡಿ ಪಾರ್ಕಿಂಗ್ಗೆ 10ರಿಂದ 20 ರೂಪಾಯಿ ತಗೋತಾರೆ. ಪಾರ್ಕಿಂಗಿಂದ 2 ನಿಮಿಷ ವಾಕ್ ಮಾಡಿದರೆ ಕೈಲಾಸಗಿರಿ ಕೇವ್ ಹತ್ರ ರೀಚ್ ಆಗ್ತೀವಿ. ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ದೊಡ್ಡದಾಗಿದೆ ಈ ಬಂಡೆ. ಒಂದು 20 ಸ್ಟೆಪ್ಸ್ ಇದೆ, ಅದನ್ನು ಹತ್ಕೊಂಡು ಹೋಗ್ತಾ ಇದ್ದೀವಿ. ಒಳಗೆ ಹೋಗೋಕ್ಕೆ ಯಾವುದೇ ಎಂಟ್ರಿ ಟಿಕೆಟ್ ಇರಲ್ಲ, ಫ್ರೀ ಎಂಟ್ರಿ ಇರುತ್ತೆ. ಅಂತೂ ಗುಹೆ ಒಳಗೆ ಎಂಟ್ರಿ ಆದ್ವಿ. ತುಂಬ ಜನ ಆಲ್ರೆಡಿ ಬಂದಿದ್ರು, ಸ್ವಲ್ಪ ಜನ ದರ್ಶನ ಮಾಡ್ಕೊಂಡು ಹೋಗ್ತಾನೂ ಇದ್ರು. ನೋಡಿ ಈ ಕಡೆ ದೊಡ್ಡದಾಗಿ ಸ್ಪೇಷಿಯಸ್ ಆಗಿ ಇದೆ. ಇಲ್ಲಿ ಒಂದು ಮಂಟಪನೂ ಇದೆ, ಅದರ ಸುತ್ತ ಲೈಟಿಂಗ್ ಸಹ ಬಿಟ್ಟಿದ್ದಾರೆ. ಈ ಕೇವ್ ನೈಸರ್ಗಿಕವಾಗಿ ನಿರ್ಮಿತ ಆಗಿರೋದಲ್ಲ, ಮಾನವ ನಿರ್ಮಿತ ಗುಹೆ. ಈ ಗುಹೆನ ನಿರ್ಮಾಣ ಮಾಡೋಕ್ಕೆ 30 ವರ್ಷ ಟೈಮ್ ತಗೊಂಡಿದ್ದಾರೆ. ಈ ಕಡೆ ಬಂದರೆ ವಿಶ್ರಾಂತಿ ತಗೊಳ್ಳೋಕ್ಕೆ ಒಂದು ರೂಮ್ ಥರ ಕಟ್ಟಿದ್ದಾರೆ. ಮುಂದೆ ಹೋದರೆ ಗಣೇಶ ವಲ್ಲಭ ದೇವಾಲಯ ಇದೆ. ಇದೊಂದು ಗರ್ಭಗುಡಿ. ಮತ್ತೆ ಅದರ ಪಕ್ಕ ನಂದಿ ಇದೆ. ನಂದಿ ಎದುರುಗಡೆ ಶಿವನ ದೇವಾಲಯ ಇದೆ. ಇದು ಇನ್ನೊಂದು ಗರ್ಭಗುಡಿ. ಮತ್ತೆ ಇನ್ನೊಂದು ಜಗದಾಂಬ ದೇವಿ ಗರ್ಭಗುಡಿನೂ ಇದೆ. ಟೋಟಲ್ 3 ಗರ್ಭಗುಡಿ ಇದೆ. 2 ಹತ್ರ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ, ಲಾಸ್ಟ್ದು ಮಾತ್ರ ಮಾಡಿದ್ದೇನೆ. ಈ ಬೆಟ್ಟದ ಬಳಿ ಪಾಂಡವರು ತಮ್ಮ ವನವಾಸದ ಸಮಯದಲ್ಲಿ ಇಲ್ಲಿ ನೆಲೆಸಿದ್ದರು ಮತ್ತು ಭೀಮನು ಬಕಾಸುರನನ್ನು ಕೊಂದ ಸ್ಥಳವೆಂದು ನಂಬಲಾಗಿದೆ. ಈ ದೇವಸ್ಥಾನದ ಓಪನ್ ಟೈಮಿಂಗ್ಸ್ ನೋಡೋದಾದರೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಓಪನ್ ಇರುತ್ತೆ. ಬೆಟ್ಟದ ಸುತ್ತ ಇನ್ನೊಂದು ಗಮನಿಸೋದಾದರೆ
ಕಲ್ಲುಗಳನ್ನು ಒಂದ್ರ ಮೇಲೆ ಒಂದು ಜೋಡಿಸಿ ಇಟ್ಟಿದ್ರು. ಏನಕ್ಕೆ ಈ ರೀತಿ ಜೋಡಿಸಿ ಇಟ್ಟಿದ್ದಾರೆ ಅಂತ ಅಂದರೆ, ನಮ್ಮ ಮನಸ್ಸಲ್ಲಿ ಏನಾದರೂ ಗಟ್ಟಿಯಾಗಿ ಬೇಡ್ಕೊಂಡು ಈ ಥರ ಕಲ್ಲುಗಳನ್ನು ಜೋಡಿಸಿ ಇಟ್ಟರೆ ನಾವು ಅಂದ್ಕೊಂಡಿದ್ದು ನೆರವೇರುತ್ತೆ ಅನ್ನೋದು ನಂಬಿಕೆ. ನಾವು ಈ ಥರ ಲಗೋರಿ ಆಡೋದಕ್ಕೆ ಜೋಡಿಸಿ ಇಡ್ತಾ ಇದ್ವಿ. ರಿಟರ್ನ್ ಹೋಗೋವಾಗ ಒಂದು ಕೋತಿ ಕಾಣಿಸ್ಕೊಂತು. ಅದು ಈ ಥರ ಜ್ಯೂಸ್ ಕುಡಿತಾ ಇತ್ತು. ಇದನ್ನ ನೋಡಿ ನನಗೆ ಸಿಂಹಾದ್ರಿಯ ಸಿಂಹ ಮೂವಿ ಸೀನ್ ನೆನಪಾಯಿತು. ಯಾವ ಸೀನ್ ಅಂತ ಹಾಕ್ತೀನಿ ನೋಡಿ. ಶ್ರೀ ಕ್ಷೇತ್ರ ಕೈಲಾಸಗಿರಿ ಬೆಟ್ಟ ಒಂದು ಒಳ್ಳೆ ಟೂರಿಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ಒನ್ ಡೇ ಟ್ರಿಪ್ಗೆ. ನೀವು ಒಂದ್ಸಲ ಹೋಗಿ ಬನ್ನಿ, ಚೆನ್ನಾಗಿರುತ್ತೆ. ಈ ಬೆಟ್ಟದ ಮೇಲೆ ಟ್ರಕ್ಕಿಂಗ್ ಸಹ ಇದೆ. ಅದು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾಕೆ ಅಂದರೆ ವಿಡಿಯೋ ಲಾಂಗ್ ಆಗೋಗುತ್ತೆ, ಅದಕ್ಕೆ ನೆಕ್ಸ್ಟ್ ವಿಡಿಯೋಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಇದಾಗಿತ್ತು ನಮ್ಮ ಕೈಲಾಸಗಿರಿ ಬೆಟ್ಟದ ಒನ್ ಡೇ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಅಲೆಮಾರಿ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ಮತ್ತೆ, ಧನ್ಯವಾದಗಳು. ಅಷ್ಟೇ.